ಎಸ್ ಗೈಸ್, ಎಲ್ರಿಗೂ ನಮಸ್ಕಾರ. ನೋಡ್ಬೋದು ಗೈಸ್, ನಿಮಗೆಲ್ಲರಿಗೂ ಒಂದು ಖುಷಿ ವಿಚಾರ. ತುಂಬ ಜನ ಸ್ಟಡಿ ಮಾಡ್ತಾಯಿದ್ರಿ. 6 ತಿಂಗಳು, 1 ವರ್ಷ, 8 ತಿಂಗಳು ಈ ರೀತಿ ಸ್ಟಡಿ ಮಾಡ್ತಾಯಿದ್ರಿ. ಅವ್ರದ್ದೆಲ್ಲ ಸ್ಟಡಿ ಮಾಡಿದವರು ಮತ್ತು 2 ವರ್ಷ ಸ್ಟಡಿ ಮಾಡಿದವರು ಕೂಡ ಭಾರಿ ವೆರಿ ಹೆಲ್ಪ್ಫುಲ್ ಆಗ್ತದೆ ಅವ್ರಿಗೆ. ಏನಂತಂದರೆ ನೋಡಿ, KSRP, IRB, KSISF ಇವು ಮೂರನ್ನು ಒಂದೇ ದಿನದಲ್ಲಿ ನೋಟಿಫಿಕೇಷನ್ ಮಾಡಿದ್ದ. ಇವು ಮೂರನ್ನು ಒಂದೇ ದಿನದಲ್ಲಿ ನೋಟಿಫಿಕೇಷನ್ ಮಾಡಿದ್ದಾರೆ. ನೋಡ್ಬೋದು. ಇದ್ರ ನಾನು ಡೇಟ್ನ ಹೇಳ್ತೀನಿ, ಯಾವಾಗ ಎಕ್ಸಾಮ್ ಇದೆ, ಏನಿದೆ ಅಂತೇಳಿ ಕಥೆನ ಹೇಳ್ತಾ ಹೋಗ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ. ಮತ್ತು ಇದು ಒಂದೇ ಅಲ್ಲ, ಇದ್ರ ಜೊತೆಗೆ ಗ್ರಾಮ ಆಡಳಿತ, ವಿಲೇಜ್ ಅಕೌಂಟೆಂಟ್ ಕೂಡ ನೋಟಿಫಿಕೇಷನ್ ಆಯಿತು. ಆಮೇಲೆ ಭೂ ಮಾಪಕರ ನೇಮಕಾತಿ ಕೂಡ ನೋಟಿಫಿಕೇಷನ್ ಆಯಿತು. ಆಮೇಲೆ ಕ್ರೈಸಿಸ್ ಕೂಡ ನೇಮಕಾತಿ ಸ್ಟಾರ್ಟ್ ಆಯಿತು. ಈ ಕ್ರೈಸಿಸಲ್ಲಿ ವಾರ್ಡನ್ ಹುದ್ದೆಗಳು ಮತ್ತು ಇವೆಲ್ಲ ಹುದ್ದೆಗಳು ಬರ್ತವೆ. ಇವುಗಳನ್ನು ಕೂಡ ಸಪ್ರೇಟ್ ಮಾಡುವಂಥ ಚಾನ್ಸಸ್ ಇದೆ. 200+ ಹುದ್ದೆಗಳಿದ್ದಾವೆ. ಎಸ್, ನೆಕ್ಸ್ಟ್ ಫಾರೆಸ್ಟ್ ಗಾರ್ಡ್ ಕೂಡ ಇದೆ. ಅದು ನೋಟಿಫಿಕೇಷನ್ ಇನ್ನೂ ಕೆಲವೇ ದಿನದಲ್ಲಿ ಆಗ್ತದೆ. ಅದು ನಿಮಗೆ ವಿಡಿಯೋ ಬೇಕಾಗಿತ್ತಂದರೆ ಅದರ ಬಗ್ಗೆ ಹೆಲ್ಪ್ಫುಲ್ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಂದಾಗ ನಾನು ಹೇಳ್ತಾ ಹೋಗ್ತೀನಿ. ಎಸ್, ನೋಡ್ಬೋದು, ನಿನ್ನೆ ನೋಟಿಫಿಕೇಷನ್ ಆದಂತಹ ಎಷ್ಟೆಷ್ಟು ಆಗಿದ್ದಾವೆ ಅಂತಂದರೆ ಒಂದು 6 ಇಲಾಖೆಯಲ್ಲಿ ನೋಟಿಫಿಕೇಷನ್ ಆಗಿದ್ದಾವೆ. ಅವುಗಳನ್ನು ನೋಡ್ತಾ ಹೋಗೋಣ, ಯಾವ್ಯಾವ ಇದ್ದಾವೆ ಮತ್ತು ಡೇಟನ್ನು ಕೂಡ ನೋಡ್ತಾ ಹೋಗೋಣ. ಎಕ್ಸಾಮ್ ಡೇಟ್ ಯಾವಾಗಿದೆ, ಇನ್ನೇನು ಭಾಳಷ್ಟು ದಿನ ಉಳಿದಿಲ್ಲ. ನಿಮಗೆ 6 ತಿಂಗಳು ಇದು ನಿಮಗೆ ಗೋಲ್ಡನ್ ಟೈಮ್. ಈ 6 ತಿಂಗಳಲ್ಲಿ ನಿಮ್ಮದು ಎಲ್ಲ ಎಕ್ಸಾಮ್ ಕೂಡ ಮುಗಿದು ಹೋಗಿಬಿಡ್ತವೆ. ಸೊ ಏನು ಓದ್ತಿದ್ರಲ್ಲ ಎಲ್ಲವನ್ನು ಬಿಟ್ಟು ಕರೆಕ್ಟಾಗಿ ಓದಿ. ಇದು ನಿಮಗೆ ಗೋಲ್ಡನ್ ಚಾನ್ಸ್, ಮತ್ತೆ ಸಿಗಲ್ಲ. KSRP ಇದೆ ನೋಡಿ, ಕಲ್ಯಾಣ ಕರ್ನಾಟಕಕ್ಕೆ 334. ಇದನ್ನ ಹುದ್ದೆವಾರು ಬೆಟಾಲಿಯನ್ ವೈಸ್ ಇದನ್ನ ನಾನು ನಿಮಗೆ PDF ಕಳಿಸ್ತೀನಿ. ಅದು ಇದೆ, ಯಾರಿಗೆ ಬೇಕು ಕೆಳಗಡೆ ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಹಾಕಿರ್ತೀನಿ. ನೆಕ್ಸ್ಟ್, ಈಗ 1455 ಹುದ್ದೆಗಳು ನಾನ್ HK KSRP. ನೆಕ್ಸ್ಟ್ KSISF ಅಂತ ಬರ್ತದೆ, ಅದು 364 ಹುದ್ದೆಗಳು. ನೆಕ್ಸ್ಟ್ ಸ್ಪೆಷಲ್ RPC ಅಂತ ಬರ್ತವೆ, SRPC. ಇದಕ್ಕೆ IRB ಅಂತ ಕೂಡ ಕರೀತವೆ. 161 ಓನ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಇದ್ದಾವೆ. ನೆಕ್ಸ್ಟ್ ಕ್ರೈಸಿಸಿಂದ 320 ಕಲ್ಯಾಣ ಕರ್ನಾಟಕ. ಇನ್ನು ಕಲ್ಯಾಣೇತರ ಕರ್ನಾಟಕದಲ್ಲಿ ನಾನ್ HKದಲ್ಲಿ 767 ಹುದ್ದೆಗಳಿದ್ದಾವೆ. ನೋಡಿ, ಲ್ಯಾಂಡ್ ಸರ್ವೇಯರ್ 190 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕಾಗಿ. ಇನ್ನು ನಾನ್ ಕಲ್ಯಾಣ ಕರ್ನಾಟಕಕ್ಕಾಗಿ 560 ಹುದ್ದೆಗಳು ಇದ್ದಾವೆ. ಎಸ್, ಇನ್ನು ನೆಕ್ಸ್ಟ್ ನೋಡ್ಬೋದು, ಗ್ರಾಮ ಆಡಳಿತ ಅಧಿಕಾರಿ VAO ಅಂತ ಕರಿತೀವಿ. 67 ಕಲ್ಯಾಣ ಕರ್ನಾಟಕ, 505 ನಾನ್ HK. ಒಟ್ಟು ಟೋಟಲ್ ಆಗಿ ನಿಮಗೆ ಕಲ್ಯಾಣ ಕರ್ನಾಟಕದಲ್ಲಿ 1436 ಹುದ್ದೆಗಳು ಸಿಗ್ತವೆ. ನಾನ್ HKದಲ್ಲಿ 3287 ಹುದ್ದೆಗಳು ಸಿಗ್ತವೆ. ಟೋಟಲ್ ಆಗಿ ನಿಮಗೆ 4723 ಹುದ್ದೆಗಳಿದ್ದಾವೆ. ಸ್ಟಡಿನ ಕಂಟಿನ್ಯೂ ಮಾಡಿ, ಹಾರ್ಡ್ ಮಾಡಿ, ಯಾವುದು ಹೊಸ ಬುಕ್ಕನ್ನು ಓದಕ್ಕೆ ಹೋಗಬೇಡಿ. ಇದ್ದಿದ್ದನ್ನು ರಿವಿಷನ್ ಮಾಡ್ತಾ ಹೋಗಿ. ಮತ್ತು ಸಿವಿಲ್ PCದು ಯಾರ್ಯಾರು ತಿದ್ದುಪಡಿ ಮಾಡಿಲ್ಲ, ತಿದ್ದುಪಡಿ ಮಾಡ್ಕೊಳ್ಳಿ. ಸಿವಿಲ್ PC ಅದನ್ನ ಡೇಟ್ ಬಿಡ್ತಾರೆ 10/7/2026 ನಿಮಗೆ 13/7/2026 ನಿಮಗೆ ಡೇಟ್. ಅಂದರೆ ಇವತ್ತಿಂದ ಎಡಿಟ್ ಮಾಡೋಕ್ಕೆ ಬಿಟ್ಟಿದ್ದಾರೆ ನೋಡಿ, ಇದು ಮರಿಬೇಡಿ. ಓಕೆ, KA ವೆಬ್ಸೈಟಲ್ಲಿ ಹೋಗಿ ಎಡಿಟ್ ಮಾಡಿ. ಎಸ್, ಕ್ರೈಸಿಸ್ ಯಾವಾಗಿದೆ ಅಂತೇಳಿ ಅಪ್ಲಿಕೇಶನ್ ಹಾಕೋದು ನೋಡೋಣ. ಇನ್ನು ಎಕ್ಸಾಮ್ ಡೇಟ್ನ ಕೂಡ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಅಪ್ಲಿಕೇಶನ್ ಡೇಟ್ ನೋಡೋಣ. ಇದು ಒಟ್ಟು 725 ಹುದ್ದೆಗಳು ಪ್ಲಸ್ 320 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಸೇರಿಸಿ 15/7/2026 ಎಕ್ಸಾಮ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಿಮ್ದು ಎಕ್ಸಾಮ್ ಯಾವಾಗಿದೆ ಅಂತೇಳಿ ಸಪ್ರೇಟಾಗಿ ಹೇಳ್ತಾ ಬರ್ತೀನಿ. ಎಸ್, ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ KSRPಯನ್ನು ಮತ್ತು KSISFನ್ನು IRBಯನ್ನು ಬಿಟ್ಟಿರ್ತಾರೆ. ಅದು ಕೂಡ ಇವಾಗ 1382 ಪುರುಷ, 73 ಮಹಿಳೆ, ಟೋಟಲ್ 1455 ಹುದ್ದೆಗಳಿರ್ತವೆ. ಇದು ನಾನ್ HKಗೆ. ಇನ್ನು HKಗೆ ಬಂದುಬಿಟ್ರೆ 284 ಪುರುಷ,
50 ಮಹಿಳೆ, 334 KSRP, ಆಮೇಲೆ 364 KSISF, IRB 161 ಹುದ್ದೆಗಳಿದ್ದಾವೆ. ನೋಡಿ, ಲಿಖಿತ ಪರೀಕ್ಷೆ ನಿಮಗೆ 20/9/2026ಕ್ಕೆ ನಿಮ್ಮದು ಎಕ್ಸಾಮ್ ಇದೆ ನೋಡಿ ಗೈಸ್. ಇನ್ನೇನು ಭಾಳಷ್ಟು ದಿನ ಉಳಿದಿಲ್ಲ. ಓಕೆ, ಭಾಳಷ್ಟು ದಿನ ಉಳಿದಿಲ್ಲ ಅಂತಂದರೆ ಸೆಪ್ಟೆಂಬರಲ್ಲಿ ನಿಮ್ಮದು ಎಕ್ಸಾಮ್ ಆಗ್ತದೆ. ಹಾಗಾಗಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಲಿಖಿತ ಪರೀಕ್ಷೆ ಕೂಡ ನೋಡ್ಬೋದು. ನಾನ್ HK ಮತ್ತು HK ಎರಡು ಒಂದೇ ದಿನದಲ್ಲಿ ಇರ್ತವೆ. ವಿದ್ಯಾರ್ಥಿ PUC ಆಗಿರಬೇಕು. KSRP ಕೂಡ PUC ಆಗಿರಬೇಕು. ಡಿಪ್ಲೊಮಾ ಆದರೂ ನಡೀತೈತೆ, ITI ಆದರೂ ಕೂಡ ನಡೀತದೆ. NIOS ಸರ್ಟಿಫಿಕೇಟ್ ಇರಬೇಕು. ನೆಕ್ಸ್ಟ್ ವಯೋಮಿತಿ ಅಂದರೆ 33 ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ. ಇನ್ನೆಲ್ಲ ಕ್ಯಾಟಗರಿಯಲ್ಲಿ ಬರುವಂಥವ್ರು 35, ಇನ್ನು ಅರಣ್ಯ ಪ್ರದೇಶದಲ್ಲಿರುವಂಥವ್ರು 38. ಲಿಖಿತ ಪರೀಕ್ಷೆ ಅಂತೂ ನಾರ್ಮಲ್ ಇದೆ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಓಕೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವುದು ಅಂತಂದರೆ KSRPದು 13/7/2026ಕ್ಕೆ ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ 10/8/2026. ಶುಲ್ಕ ಪಾವತಿ ಮಾಡಲು 11/8/2026. ಇನ್ನು ಸೆಂಟ್ರಲ್ ಗೌರ್ಮೆಂಟಿಗೆ ಬಂದುಬಿಟ್ರೆ ಇಲ್ಲಿ ಕೂಡ ನೇಮಕಾತಿ ಸ್ಟಾರ್ಟ್ ಆಗಿದೆ ನೋಡಿ. RRB ಟೆಕ್ನಿಕಲ್ ನೇಮಕಾತಿ 2026. ಒಟ್ಟು 6557 ಹುದ್ದೆಗಳಿದ್ದಾವೆ. ಇದು ಅಧಿಸೂಚನೆಯನ್ನು ಕೂಡ 2 ಸೆನ್ ನಂಬರ್ 2/2026 ಅಧಿಸೂಚನೆ ನಂಬರ್ ಕೂಡ ನೋಡ್ಕೋಬೋದು ನೀವು. ಆರಂಭ ಯಾವಾಗಿದೆ ಅಂತಂದರೆ ಅಪ್ಲಿಕೇಶನ್ ಹಾಕೋಕ್ಕೆ 30/6/2026ಕ್ಕೆ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ 29/7/2026ಕ್ಕೆ ಮುಗೀತದೆ ಕೊನೆಯ ದಿನಾಂಕ. ವಯೋಮಿತಿ 18ರಿಂದ 33 ಗ್ರೇಡ್ 1, ಗ್ರೇಡ್ 2 18ರಿಂದ 30 ವರ್ಷದವರೆಗೂ ಅಪ್ಲಿಕೇಶನ್ ಹಾಕ್ಬೋದು. ವಿದ್ಯಾರ್ಥಿ ಏನೇನಾಗಿರ್ಬೇಕಂದ್ರೆ SLC ಅಥವಾ 10th ಪ್ಲಸ್ ITI ಆಗಿರಬೇಕು. ಸಂಬಂಧಿತ ತಾಂತ್ರಿಕ ಅಂದರೆ ಟೆಕ್ನಿಕಲ್ ಡಿಪ್ಲೊಮಾ ಅಥವಾ ಪದವಿಯನ್ನು ಪಡ್ಕೊಂಡಿರ್ಬೇಕು ನೀವು. CBT ಮೂಲಕ ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ದಾಖಲೆ ಪರಿಶೀಲನೆ ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್. ನೆಕ್ಸ್ಟ್ ವೈದ್ಯಕೀಯ ಪರೀಕ್ಷೆ ಮಾಡ್ತಾರೆ. ವೇತನ ನೋಡ್ಬೋದು. ಆರಂಭಿಕ ವೇತನ ಗ್ರೇಡ್ 1ನಲ್ಲಿ 29,000ರಿಂದ ಸ್ಟಾರ್ಟ್ ಆಗುತ್ತೆ. ಗ್ರೇಡ್ 3ಯಲ್ಲಿ 19,000ರಿಂದ ಸ್ಟಾರ್ಟ್ ಆಗುತ್ತೆ. ವಿಲೇಜ್ ಅಕೌಂಟೆಂಟ್ ನೋಡ್ಬೋದು. ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಶನ್ ಕೂಡ ಔಟ್ ಆಗಿದೆ. 505 ನಾನ್ HK ಅಂದರೆ 67. ಸೆಕೆಂಡ್ PUC ಪಾಸ್ ಆದವರು ಅಪ್ಲಿಕೇಶನ್ ಹಾಕ್ಬೋದು. 11/7/2026ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 4/10/2026ಕ್ಕೆ ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಈ ವಿಡಿಯೋಗೆ ಇಷ್ಟೇ ಸಾಕು ಗೈಸ್, ಯಾಕಂದರೆ ಜಾಸ್ತಿ ಲೆಂದಿ ಆದರೂ ನೀವು ಕೂಡ ನೋಡಲ್ಲ. ನಿಮಗೇನಾದರೂ ಎಲ್ಲಾದ್ರದ್ದು ಎಕ್ಸಾಮ್ ಡೇಟ್ ಒಂದೇ ಕಡೆ ಬೇಕು ಅಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ, ನಾನು ವಿಡಿಯೋನ ಮಾಡ್ತಾ ಬರ್ತೀನಿ. ಕೆಳಗಡೆ ಎಕ್ಸಾಮ್ ಡೇಟ್ ಅಂತೇಳಿ ಕಮೆಂಟ್ ಮಾಡಿ, ನಾನು ಎಲ್ಲ ಒಂದೇ ಕಡೆ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದೇ ರೀತಿ. ಓಕೆ, ಥ್ಯಾಂಕ್ ಯು.